ಜಯ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಲಿತಾ ಪರಮೇಶ್ವರಿಯ ಆವಿರ್ಭಾವ ಚರಿತ್ರೆಯನ್ನು ನಾವು ಈಗ ತಿಳ್ಕೊಳ್ತಾ ಇದ್ದೀವಿ. ದೇವತೆಗಳೆಲ್ಲನೂ ತಾರಕಾಸುರನ ಉಪಟಳವನ್ನು ಸಹಿಸಲಾರದೆ ಬ್ರಹ್ಮದೇವರನ್ನ ಮುಂದಿಟ್ಕೊಂಡು ವಿಷ್ಣುವಿನ ಹತ್ತಿರಕ್ಕೆ ಬಂದರು. ಮಹಾವಿಷ್ಣು, ಸ್ವಾಮಿ ನೀನೇ ನಮಗೆ ದಯೆ ತೋರಿಸ್ಬೇಕು, ದಾರಿ ತೋರಿಸ್ಬೇಕು. ಇನ್ನೂ ಎಷ್ಟು ಕಾಲ ಹೀಗೆ ನಾವು ತೊಂದರೆಯನ್ನು ಅನುಭವಿಸಬೇಕು? ದಯವಿಟ್ಟು ಇದಕ್ಕೊಂದು ಮಾರ್ಗವನ್ನು ಸೂಚಿಸು ಅಂತ ಕೇಳಿದ್ದಾರೆ. ಆಗ ಮಹಾವಿಷ್ಣು ಹೇಳ್ತಾರೆ, ಅವನು ಏನು ವರ ಕೇಳಿದ್ದಾನೆ? ಪರಮೇಶ್ವರ ಹಾಗೂ ಶಕ್ತಿಯ ಸಂಯೋಗದಿಂದ ಹುಟ್ಟಿದಂತಹ ಪುತ್ರನಿಂದ ತನಗೆ ಮರಣವಾಗಲಿ ಅಂತ ಅವನು ಕೇಳ್ಕೊಂಡಿದ್ದಾನೆ. ಹಾಗಿದ್ರೆ ಈಗ ನಾವೇನು ಮಾಡಬೇಕು? ವಿರಕ್ತನಾಗಿರ್ತಕ್ಕಂತಹ, ವಿಮುಖನಾಗಿರ್ತಕ್ಕಂತಹ ಪರಮೇಶ್ವರನನ್ನು ಸುಮುಖನನ್ನಾಗಿ ಮತ್ತು ಪ್ರಾಪಂಚಿಕ ವಿಷಯಗಳಿಗೆ ಬರೋ ಹಾಗೆ ನಾವು ಮಾಡ್ಕೋಬೇಕು. ಅದಕ್ಕೀಗೇನು ಮಾಡಬೇಕು? ಈಗಾಗಲೇ ದೇಹತ್ಯಾಗ ಮಾಡಿರತಕ್ಕಂತಹ ಸತೀದೇವಿಯ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಿದ್ದಾಳೆ ಹಾಗೂ ಶಿವನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಆಕೆ ಶಿವನನ್ನು ಸೇವಿಸ್ತಾ ಇದ್ದಾಳೆ. ಏನಿದು ಲಲಿತಾದೇವಿ ಕತೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ಕತೆ ಆಗೋಯ್ತಾ ಅಂತ ತಿಳ್ಕೊಬೇಡಿ. ಲಲಿತಾದೇವಿಯ ಆವಿರ್ಭಾವಕ್ಕೆ ಈ ಪ್ರಕರಣ ಬಹಳ ಮುಖ್ಯ, ಮುಂದೆ ಬರುತ್ತೆ. ಈಗ ಪರಶಿವನಿಗೆ ಈ ಪಾರ್ವತಿ ದೇವಿ ಸೇವೆ ಏನೋ ಮಾಡ್ತಾ ಇದ್ದಾಳೆ, ಆದರೆ ಶಿವ ಯಾಕೆ ಅವಳ ಕಡೆಗೆ ಸುಮುಖನಾಗಲಿಲ್ಲ? ಎದುರುಗಡೆನೇ ಇದು ಸೇವೆ ಮಾಡ್ತಾ ಇದ್ದಾಳಲ್ವಾ ಅನ್ನೋ ಸಂಶಯ ಬರುತ್ತೆ. ಅದಕ್ಕೆ ನಾವು ಆಧುನಿಕ ಕಾಲದಲ್ಲಿಯೂ ಸಹ ನಾವು ಏನೋ ಒಂದು ಟಿ ವಿ ಸೀರಿಯಲ್ ನೋಡ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತೀವಿ, ನಾಟಕ ನೋಡ್ತಾ ಇರ್ತೀವಿ, ಸಿನಿಮಾ ನೋಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆಗ ನಮ್ಮ ಇಂದ್ರಿಯಗಳೆಲ್ಲನೂ ಆ ದೃಶ್ಯಗಳಲ್ಲೇ ಇದ್ದು ಬಿಡುತ್ತೆ. ನಮ್ಮ ಪಕ್ಕದಲ್ಲಿ ಯಾರು ಏನೇ ಬಂದರೂ, ಎಷ್ಟೇ ಸುಂದರವಾಗಿರೋರು ಬಂದರು, ಏನೇ ತಿಂಡಿಗಳು ತಂದರು, ಅವ್ರು ಏನೇ ಮಾಡ್ತಾಯಿದ್ರು, ಅವ್ರು ಮಾತಾಡ್ತಾ ಇದ್ದಿದ್ದು ಕೂಡ ನಮಗೆ ಕೇಳಿಸಲ್ಲ. ಅದರ ಕಡೆ ನಮ್ಮ ಗಮನ ಇರಲ್ಲ. ಯಾಕೆ? ನಾವು ಅದರಲ್ಲಿ ಅಷ್ಟು ಮುಳುಗೋಗಿರ್ತೀವಿ, ಇನ್ವಾಲ್ವ್ ಆಗೋಗಿರ್ತೀವಿ. ಹಾಗೆ ಶಿವ ತನ್ನ ತಪಸ್ಸಿನಲ್ಲಿ ತನ್ನಲ್ಲಿ ತಾನೇ ಲೀನವಾಗಿಬಿಟ್ಟಿದ್ದಾನೆ. ಪರಶಿವ ತನ್ನಲ್ಲಿ ತಾನು ಲೀನವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಆತನಿಗೆ ಪ್ರಪಂಚದ ಬಗ್ಗೆ ಯಾವುದೇ ವಿಧವಾದಂತಹ ಒಂದು ಕನೆಕ್ಷನ್ ಇಲ್ಲ. ಪಾರ್ವತಿ ಏನು ಯಾರು ಬಂದರೂ ಇಲ್ಲ, ಅಂತಹ ಸ್ಥಿತಿಲಿದ್ದಾನೆ. ಹಾಗಾದರೆ ಈಗ ಏನು ಮಾಡಬೇಕು? ಏನು ಮಾಡಬೇಕು? ಅವನಿನಲ್ಲಿ ಮತ್ತೆ ಆಸೆಗಳನ್ನು ಹುಟ್ಟಿಸಬೇಕು. ಪ್ರಾಪಂಚಿಕ ಆಸೆಗಳನ್ನು ಶಿವನಲ್ಲಿ ಹುಟ್ಟಿಸಬೇಕು.
ಅದಕ್ಕಾಗಿ ಏನು ಮಾಡಬೇಕು, ದೇವತೆಗಳೆಲ್ಲನೂ ಕಾಮದೇವರನ್ನು, ಕಾಮ ಅಂತಂದರೆ ಆಸೆಗಳು, ಆ ಆಸೆಗಳನ್ನು ಹುಟ್ಟಿಸ್ತಕ್ಕಂತಹ ಒಂದು ದೇವತೆ ಕಾಮದೇವರನ್ನು ಮುಂದೆ ಇಟ್ಕೊಂಡು ಹೋಗಿ ಪಾರ್ವತಿ ಶಿವನ ಸೇವೆ ಮಾಡುವಾಗ ಶಿವನಿಗೆ ಕಾಮದೇವರು ಆತನಲ್ಲಿ ಆಸೆ ಹುಟ್ಟೋ ಹಾಗೆ ಮಾಡಿಕೊಳ್ಳಿ, ಅದಕ್ಕೆ ಅನುಕೂಲವಾದಂತಹ ಒಂದು ವಾತಾವರಣವನ್ನು ನಿರ್ಮಿಸಿ. ಎಂಥ ವಾತಾವರಣ? ವಸಂತ ಋತು. ಹಾಗೇನಾಗುತ್ತೆ, ಹೊಸ ಚಿಗುರುಗಳು ಬರುತ್ತೆ, ಸೃಷ್ಟಿನೇ ಹೊಸದಾಗಾದ ಹಾಗಿರುತ್ತೆ ಅಲ್ವಾ? ಎಲೆಗಳು ಉದುರೋಗಿರುತ್ತೆ, ಅಂಥದ್ರಲ್ಲಿ ಹೊಸ ಚಿಗುರು ಬರ್ತಾ ಇರುತ್ತೆ, ಎಲ್ಲ ನಳನಳಿಸ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿ ಶಿವನ ತಪಸ್ಸನ್ನು ಭಂಗ ಮಾಡಿ ಶಿವನನ್ನು ಸುಮುಖನನ್ನಾಗಿ ಮಾಡಿಕೊಳ್ಳಿ ಅಂತ ಮಹಾವಿಷ್ಣು ಒಂದು ಸೂಚನೆಯನ್ನು ಕೊಡ್ತಾರೆ. ಆಗ ಈ ದೇವತೆಗಳೆಲ್ಲ ಹೋಗಿ ಕಾಮದೇವರನ್ನು, ಮನ್ಮಥನ್ನು ಬೇಡ್ಕೊಳ್ತಾರೆ, ಬಂದು ನಮಗೆ ಸಹಾಯ ಮಾಡು. ಕಾಮದೇವರಿಗೂ ಬಹಳ ಖುಷಿಯಾಗುತ್ತೆ. ನಾನು ಎಂತೆಂಥ ಸಾಮಾನ್ಯರ ಮೇಲೋ ನನ್ನ ಪ್ರಭಾವವನ್ನು ಬೀರ್ತಾ ಇರ್ತೀನಿ, ಆದರೆ ಈಗ ಪರಶಿವ, ಪರಮೇಶ್ವರ, ಅವನ ಮೇಲೆ ನಾನು ಪ್ರಭಾವವನ್ನು ಬೀರಬೇಕು. ಈಗ ನೋಡಿ, ಒಬ್ಬ ದೊಡ್ಡ ವ್ಯಕ್ತಿ, ಉದಾಹರಣೆಗೆ ಒಂದು ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು ಅಂದ್ಕೊಳ್ಳಿ, ಅವರಿಗೆ ಅಡುಗೆ ಮಾಡಿ ಬಡಿಸ್ತಾರಲ್ಲ, ಅದು ಅವ್ರಿಗೆ ಎಷ್ಟೋ ಭಾಗ್ಯ. ಒಬ್ಬ ಸಾಮಾನ್ಯವಾಗಿ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತಾ ಇರ್ತಾರೆ, ಆದರೆ ಪ್ರೈಮ್ ಮಿನಿಸ್ಟ್ರಿಗೆ ಬಡಿಸ್ಬೇಕು ಅಂದಾಗ ಅವನಿಗೊಂಥರ ಖುಷಿ. ಹಾಗೆ ಕಾಮದೇವರಿಗೂ ಸಹ ಬಹಳ ಸಂತೋಷ ಆಗುತ್ತೆ. ಆಹಾ, ನಾನು ಪರಶಿವನ ಮೇಲೆ ನನ್ನ ಪ್ರಭಾವವನ್ನು ಬೀರಬೇಕು, ಪರಶಿವನ ಮೇಲೆ ತಾನು ಪ್ರಭಾವವನ್ನು ಬೀರಬೇಕು ಅಂತ ದೇವತೆಗಳು ಕೇಳ್ಕೊಡ್ತಾ ಇದ್ದಾರೆ. ನಾನೆಷ್ಟು ಶಕ್ತಿವಂತ ಅಂತ ಹೇಳಿ ಆತ ರತಿದೇವಿಯ ಜೊತೆಯಲ್ಲಿ ಆ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ಪರಮೇಶ್ವರ ಮತ್ತು ಪಾರ್ವತೀದೇವಿ ಪರಮೇಶ್ವರನಿಗೆ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅಂತಹ ಒಳ್ಳೆಯ ಸುಸಮಯವನ್ನು ನೋಡಿಕೊಂಡು ಕಾಮದೇವರು ಅವ್ರದ್ದು ಕಬ್ಬಿನ ಜಲ್ಲೆಯ ಬಿಲ್ಲು, ಪುಷ್ಪ ಬಾಣಗಳು, ಆ ಪುಷ್ಪ ಬಾಣಗಳನ್ನು ಕಬ್ಬಿನ ಜಲ್ಲೆಯ ಬಿಲ್ಲಿಗೆ ಹೂಡಿ ಪರಮೇಶ್ವರನಿಗೆ ಪ್ರಯೋಗಿಸ್ತಾರೆ. ಸಾಮಾನ್ಯವಾಗಿ ನೀವು ಗಮನಿಸಿ, ಚೆನ್ನಾಗಿ ಕಾದಿರತಕ್ಕಂತಹ ಒಂದು ದೋಸೆ ಟವಾ ಹಂಚಿರುತ್ತಲ್ಲ, ಹಂಚು, ಅದರ ಮೇಲೆ ನೀರು ಹಾಕಿದಾಗ ಏನಾಗುತ್ತೆ, ಸುರ್ರನ್ನುತ್ತೆ ಮೊದಲು, ಆಮೇಲೆ ತಣ್ಣಗಾಗುತ್ತೆ. ಆದರೆ ಅದರ ಮೇಲೆ ಬಿದ್ದ ನೀರೇನಾಗುತ್ತೆ, ನಮಗೆ ಕಾಣದೇ ಇರೋ ಹಾಗೆ ಆವಿಯಾಗಿ ಹೊರಟೋಗುತ್ತೆ. ಒಳ್ಳೆ ತಪಸ್ಸಿನಲ್ಲಿ, ದೀರ್ಘವಾದ ತಪಸ್ಸಿನಲ್ಲಿ ಇರತಕ್ಕಂಥ ಪರಶಿವನ ಮೇಲೆ ಈ ಆಸೆಗಳೆಂಬುವ ಬಾಣ ಬಂದು ಬಿದ್ದ ತಕ್ಷಣ ಪರಶಿವನಿಗೆ ತನ್ನ ಪರಿಸ್ಥಿತಿ ಬದಲಾಗುತ್ತೆ. ಒಮ್ಮೆಲೆ ಬದಲಾದ ತಕ್ಷಣ ಆತ ಏನು ಮಾಡ್ತಾನೆ, ತನ್ನ ಮೂರನೇ ಕಣ್ಣನ್ನು ಬಿಟ್ಬಿಡ್ತಾನೆ. ಹೇಳಿದ್ನಲ್ಲ, ಕಾದ ಹೆಂಚಿನ ಮೇಲೆ ಚೆನ್ನಾಗಿ ತಪಸ್ಸು ಮಾಡಿ ಶಕ್ತಿಯುತವಾಗಿರ್ತಕ್ಕಂತಹ ಪರಮೇಶ್ವರ
ಮೂರನೇ ಕಣ್ಣು ಬಿಟ್ಟ ತಕ್ಷಣ ಏನಾಯಿತು, ಎದುರುಗಡೆ ಇದ್ದ ಕಾಮದೇವ ಭಸ್ಮವಾಗಿಬಿಡ್ತಾನೆ. ಆದರೆ ದೇವರ ಕಾರ್ಯಗಳಾಯಿತು, ದೇವ ಕಾರ್ಯ ಆಯಿತು. ಮತ್ತೆ ಪರಮಶಿವ ಪಾರ್ವತಿಯನ್ನು ಮದುವೆ ಆಗೋದು, ಅವರಿಗೆ ಸಂತಾನ ಸುಬ್ರಹ್ಮಣ್ಯ ಸ್ವಾಮಿ ಆಗೋದು, ತಾರಕಾಸುರನ ಸಂಹಾರ ಆಗೋದು, ಇವೆಲ್ಲ ಆಗುತ್ತೆ. ಆದರೆ ಕಾಮದೇವನ ಕಥೆ ಏನಾಯಿತು? ಮನ್ಮಥ ಸುಟ್ಟು ಬೂದಿ ಆಗಿಬಿಟ್ಟ, ಒಂದು ದೊಡ್ಡ ಬೂದಿಯ ರಾಶಿ ಆಗೋಯ್ತು. ಆಗ ಸತೀದೇವಿ ರತಿದೇವಿ ಕೇಳ್ಕೊಂಡ್ಳು, ಅಮ್ಮ ಜಗಜ್ಜನನಿ, ನನ್ನ ಗಂಡ ದೇವ ಕಾರ್ಯಕ್ಕಾಗಿ ಇಂಥದ್ದು ಕೆಲಸ ಮಾಡಿದ್ದಾನೆ, ಪರಮೇಶ್ವರನ ಮೇಲೆ ತನ್ನ ಪ್ರಭಾವವನ್ನು ಬೀರಿದ್ದು ತಪ್ಪೇ ಇರಬಹುದು, ಆದರೆ ಅದು ಒಳ್ಳೆಯ ಕಾರ್ಯಕ್ಕಾಗಿ ಮಾಡಿತ್ತು. ಈಗ ನನ್ನ ಗತಿ ಏನು, ನನ್ನ ಪತಿಯ ಗತಿ ಏನು? ಆಗ ಪಾರ್ವತಿ ದೇವಿ ಅವಳಿಗೆ, ನಿನ್ನ ಗಂಡನ ದೇಹವನ್ನು ನಾನು ಮತ್ತೆ ಈಗ ಕೊಡೋಕ್ಕಾಗೋದಿಲ್ಲ, ಅವನು ಅನಂಗನಾಗಿ ಅಂದರೆ ದೇಹವಿಲ್ಲದವನಾಗಿ ಎಲ್ಲರ ಮೇಲೆ ಪ್ರಭಾವ ಬೀರ್ತಾ ಇರ್ತಾನೆ, ನಿನಗೆ ಮಾತ್ರ ದೇಹದೊಂದಿಗೆ ಇರ್ತಾನೆ ನಿನ್ನ ಜೊತೆಯಲ್ಲಿ. ಹಾಗೆ ಅಂತ ಹೇಳಿ ಪಾರ್ವತಿ ದೇವಿ ಅವಳಿಗೆ ಅನುಗ್ರಹವನ್ನು ಮಾಡ್ತಾಳೆ. ಆ ಅನುಗ್ರಹ ಮಾಡಿದಾಗ ರತಿದೇವಿ ಆ ಮನ್ಮಥನ ಆತ್ಮದೊಂದಿಗೆ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಮುಂದುವರಿಸೋಣವಾ? ಜೈ ಶ್ರೀಕೃಷ್ಣ.